ತಂದುಕೊಟ್ಟಿದ್ದ ಶುಂಠಿಗೆ ಬೆಳೆಗೆ ಎಲೆ ಚುಕ್ಕಿ ರೋಗ ಬಾಧಿಸುತ್ತಿದ್ದು ರೈತರ ಮೊಗದಲ್ಲಿ ಆತಂಕ ಹೆಚ್ಚಿಸಿದೆ. ಅಧಿಕ ವೆಚ್ಚ ಭರಿಸಿ ಬೆಳೆಯಲಾಗುವ ಶುಂಠಿ ಬೆಳೆಗೆ ಬೆಂಕಿ ರೋಗ, ಕೊಳೆ ರೋಗ, ಮಹಾಕಾಳಿ ರೋಗದಂತಹ ಮಾರಕ ಕಾಯಿಲೆಗಳನ್ನು ಕಂಡು ನಲುಗಿದ್ದ ರೈತರಿಗೆ ಈಗ ಎಲೆ ಚುಕ್ಕಿ ಎಂಬ ಹೊಸ ರೋಗ ಪ್ರತ್ಯಕ್ಷವಾಗಿ ಆಘಾತ ಮೂಡಿಸಿದೆ. ಕೊಡಗು, ಚಿಕ್ಕಮಗಳೂರು ಭಾಗದಲ್ಲಿ ಕಂಡುಬರುತ್ತಿದ್ದ ರೋಗ ಈ ವರ್ಷ ಹಾಸನ ಜಿಲ್ಲೆಯ ಹೆಚ್ಚು ಮಳೆ ಬೀಳುವ ಪ್ರದೇಶದ ರೈತರ ಶುಂಠಿ ಬೆಳೆಯಲ್ಲಿ ಕಾಣಿಸಿಕೊಂಡಿದೆ. ರೈತರು ನಿಯಂತ್ರಣಕ್ಕಾಗಿ ವಿವಿಧ ರೀತಿಯ ಔಷಧಿಗಳನ್ನು ಸಿಂಪಡಿಸುತ್ತಿದ್ದಾರೆ. ರೋಗ ಲಕ್ಷಣ: ಶುಂಠಿ ಎಲೆಗಳ ಮೇಲೆ ಕಾಣಿಸಿಕೊಳ್ಳುವ ಕಂದು ಮಿಶ್ರಿತ ಬಿಳಿ ಚುಕ್ಕಿಗಳು ಕ್ರಮೇಣ ಎಲ್ಲ ಎಲೆಗಳಿಗೂ ಹಬ್ಬುತ್ತವೆ. ರೋಗ ಬಾಧಿತ ಶುಂಠಿಯ ದಂಟುಗಳಲ್ಲಿ ಚಿಕ್ಕ ಚಿಕ್ಕ ಕಪ್ಪು ಕಲೆಗಳು ನಿರ್ಮಾಣಗೊಂಡು ಶುಂಠಿ ಬೆಳೆಯನ್ನ ನಿಯಂತ್ರಿಸಿ ಬೆಳೆಯನ್ನ ಕೃಶಗೊಳಿಸುತ್ತದೆ. ಮೊದಲು ಕೆಲವು ಶುಂಠಿ ಗಿಡಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುವ ರೋಗ ಕೆಲವೇ ದಿನಗಳಲ್ಲಿ ಬೆಳೆ ಪ್ರದೇಶದ ತುಂಬೆಲ್ಲ ವೇಗವಾಗಿ ಆವರಿಸಿಕೊಂಡು ಬಾಧಿಸುತ್ತದೆ. ಎಲೆ ಚುಕ್ಕಿ ರೋಗವು ಶಿಲೀಂಧ್ರ ಬಾಧಕವಾಗಿದ್ದು ಸೂಕ್ಷ್ಮಾಣುಗಳು ಎಲೆಯ ಹರಿತನ್ನ ಸಂಪೂರ್ಣವಾಗಿ ಭಕ್ಷಿಸಿ ತಾಂಡದ ರಸವನ್ನ ಹೀರುತ್ತದೆ. ಇದರಿಂದ ಬಿಳಿಚಿಕೊಂಡ ಬೆಳೆ ತನ್ನ ಆಹಾರವನ್ನ ತಯಾರಿಸಲಾಗದೆ ನಿತ್ರಾಣಗೊಂಡು ಒಣಗಲು ಆರಂಭಿಸುತ್ತದೆ. ನಂತರ ಕೊಳೆ ರೋಗಕ್ಕೆ ತುತ್ತಾಗುತ್ತದೆ. ಸೂಕ್ತ ಸಮಯದಲ್ಲಿ ಔಷಧೋಪಚಾರ ಮಾಡದಿದ್ದರೆ ರೈತರು ನಷ್ಟ ಅನುಭವಿಸುವ ಅಪಾಯವಿದೆ. ಪ್ರತಿಕೂಲ ಹವಾಮಾನ: ಶುಂಠಿಯು ಸಮಶೀತೋಷ್ಣ ಹವಾಮಾನದಲ್ಲಿ ಉತ್ತಮವಾಗಿ ಬರುವ ಬೆಳೆಯಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಅಧಿಕ ಮಳೆ, ಕಡಿಮೆ ತಾಪಮಾನದಿಂದಾಗಿ ಚುಕ್ಕಿ ರೋಗ ಉಲ್ಬಣಗೊಂಡಿದೆ. ರೈತರು ಮುಂಜಾಗ್ರತೆಯಿಂದ ಹತೋಟಿ ಕ್ರಮಗಳನ್ನು ಅನುಸರಿಸಿಕೊಂಡಲ್ಲಿ ಶುಂಠಿ ಬೆಳೆಯನ್ನ ರಕ್ಷಿಸಿಕೊಳ್ಳಲು ಸಾಧ್ಯವಿದೆ. ಶಿಲೀಂಧ್ರ ನಾಶಕವಾದ ಸಿಒಸಿ 3 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ರೋಗ ಹತೋಟಿಗೆ ತರಬಹುದೆಂದು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಪರಿಹಾರ ಮಾರ್ಗೋಪಾಯವನ್ನು ನೀಡಿದ್ದಾರೆ. ರೈತ ಸಂಘಗಳ ಒಕ್ಕೂಟ ಜಿಲ್ಲಾಧ್ಯಕ್ಷ ಎಚ್.ಬಿ. ಧರ್ಮರಾಜ್ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಶುಂಠಿ ಬೆಳೆ ರೈತರಿಗೆ ಆರ್ಥಿಕವಾಗಿ ಬೆಳಕು ನೀಡಿತ್ತು. 2-3 ವರ್ಷಗಳಿಂದ ಹವಾಮಾನ ವೈಫಲ್ಯ ಹಾಗೂ ಇತರ ಕಾರಣಗಳಿಂದ ಶುಂಠಿ ಬೆಳೆ ಹಲವು ರೋಗಗಳಿಂದ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಆದ್ದರಿಂದ ಸರ್ಕಾರ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನಷ್ಟ ಹೊಂದಿದ ರೈತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಚಿಂತಿಸಬೇಕು ಎಂದು ಒತ್ತಾಯಿಸಿದರು. ಆಮೇಲೆ ಇದು ಬ್ಲೈಟ್ಸ್ ಅಂದರೆ ಕೆಂಪು ರೋಗ ಇವೆಲ್ಲ ಬರ್ತಾ ಇದೆ. ಆದರೆ ಆ ಶುಂಠಿಗೆ ವಿವಿಧ ಕಂಪನಿಗಳ ವಿವಿಧ ಔಷಧಿಗಳು ಹೊಡೆದ್ರೂ ಸಹ ಹೋಗ್ತಿಲ್ಲ. ರೈತರುಗಳು ವಾರಕ್ಕೆ ಒಂದ್ಸರಿ ಹೊಡಿತಾ ಇದ್ದಾರೆ, ಈಗ ವಾರಕ್ಕೆ 2 ಸರಿ ಹೊಡೆಯೋ ಪರಿಸ್ಥಿತಿ, 4 ದಿವಸಕ್ಕೆ ಒಂದ್ಸರಿ ಹೊಡಿತಾ ಇದ್ದಾರೆ. ಆದರೂ ಸಹ ಅದು ಎಲೆ ಚುಕ್ಕಿ ರೋಗವೇ ಆಗಲಿ ಅಥವಾ ಹಳದಿ ರೋಗವೇ ಆಗಲಿ ಅದು ಇವತ್ತು ರೈತರನ್ನ ಪೂರ್ತಿ ನಾಶ ಮಾಡಿದೆ. ಹಿಂದೆ ರೇಟ್ ಇಲ್ದಲೆ ಉಳಿಸ್ಕೊಂಡದ್ದು ಶುಂಠಿನ ಒಂದೊಂದು ಎಕರೆಯಲ್ಲಿ ಉಳಿಸ್ಕೊಂಡ್ರು, 10 ಎಕರೆಯಲ್ಲಿ 20 ಎಕರೆಯಲ್ಲಿ ಉಳಿಸ್ಕೊಂಡರು. ಇವತ್ತು ಏನೋ ಒಂಚೂರು 1,000-1,500 ಹಿಂಗೆ ಸಿಕ್ಕಿದೆ, ಅದು ಮಾರ್ಕೊಂಡವ್ರು. ಆದರೆ ಈಗ ರೈತರು ಬೆಳೆ ನೋಡಕ್ಕೆ ಹೋದರೆ ಅಲ್ಲಿ ಒಂದು 200 ಗ್ರಾಮು. ಪ್ರಗತಿಪರ ರೈತ ದೊರೆಸ್ವಾಮಿ ಮಾತನಾಡಿ, 16 ವರ್ಷಗಳಿಂದ ಶುಂಠಿ ಬೆಳೆ ಬೆಳೆಯುತ್ತಿದ್ದು ಸ್ವಲ್ಪ ಮಟ್ಟಿಗೆ ಆದಾಯವನ್ನ ತಂದುಕೊಡುತ್ತಿದ್ವು. ಆದರೆ ಶುಂಠಿ ಬೆಳೆಯಲು ದುಬಾರಿ ಖರ್ಚು ಬರುತ್ತಿದ್ದು 2-3 ವರ್ಷಗಳಿಂದ ಶುಂಠಿ ಬೆಳೆಗೆ ಇಲ್ಲ ಸಲ್ಲದ ನಾನಾ ರೋಗಗಳು ಕಾಣಿಸಿಕೊಂಡು ಬೆಳೆದ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಇದರಿಂದ ಸಾಕಷ್ಟು ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಷ್ಟ ಹೊಂದಿದ ರೈತರಿಗೆ ಪರಿಹಾರ ಒದಗಿಸುವುದರ ಜೊತೆಗೆ ಶುಂಠಿ ಬೆಳೆ ಉಳುವಿಗೆ ಪರಿಹಾರ ಕಂಡುಕೊಡಬೇಕು ಎಂದು ಹೇಳಿದರು. ತಾಲೂಕಿನ ಶುಂಠಿ ಬೆಳೆ ಏನೀಗ ರೈತರುಗಳು ಪ್ರತಿಯೊಬ್ಬರು ಬೆಳೆದಿದ್ದಾರೆ, ಆ ಬೆಳೆಗೆ ತುಂಬ ಬೆಂಕಿ ರೋಗ ಬಂದು ರೈತರು ತುಂಬ ನಷ್ಟ ಅನುಭವಿಸ್ತಾ ಇದ್ದಾರೆ. ಹಿಂದೆ 15-20 ವರ್ಷಗಳಿಂದ ಕೇರಳದಲ್ಲಿ ಬೆಳೆತಿದ್ದ ಶುಂಠಿ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ರೈತರಿಗೆ ಆ ಶುಂಠಿ ಬೆಳೆಯಿಂದ ತುಂಬ ಅನುಕೂಲ ಆಗಿ ರೈತರು ಎಷ್ಟೋ ಜನ ಮುಂದೆ ಬಂದಿದ್ದರು. ಆ ಶುಂಠಿ ಬೆಳೆಯಿಂದ ಮತ್ತೆ ಆ ಶುಂಠಿ ಬೆಳೆಗೆ ದೊಡ್ಡದಾದಂಥ ಒಂದು ಬೆಂಕಿ ರೋಗ ಕಾಣಿಸಿಕೊಂಡು ರೈತರು ತುಂಬ ನಷ್ಟ ಅನುಭವಿಸ್ತಿದ್ದಾರೆ. ಕಷ್ಟಪಟ್ಟು ಬೆಳೀತಾರೆ, ಸಿಕ್ಕಾಪಟ್ಟೆ ಬೀಜಕ್ಕೆ ಬಂಡವಾಳ ಹಾಕ್ತಾರೆ, ಬೀಜಕ್ಕೆ ಗೊಬ್ಬರ ಇವಕ್ಕೆಲ್ಲ ಸಿಕ್ಕಾಪಟ್ಟೆ ಔಷಧಿ ಎಲ್ಲವಕ್ಕೂ ಬಂಡವಾಳ ಹಾಕಿ ತುಂಬ ನಷ್ಟ ಅನುಭವಿಸಿ ತುಂಬ ಸಾಲಗಾರರಾಗ್ತಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಂಡು ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ಟು ಬೆಳೆಗೆ ಒಳ್ಳೆ ಔಷಧಿಗಳನ್ನು ಕೊಟ್ಟು ರೈತರಿಗೆ ಅನುಕೂಲ ಆಗುವಂತೆ ಮಾಡಿಕೊಡ್ಬೇಕು. ಮತ್ತು ರೈತರನ್ನ ಯಾವ ರೀತಿ ಕಡೆಗಣಿಸದೆ ರೈತರ ಬಗ್ಗೆ ಸರ್ಕಾರ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಹೇಳುತ್ತಾ ಈಗ ಈ ಸಂಬಂಧ ಮಾತನಾಡಿದ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಕೇಶವ್, ಅವಧಿಗೂ ಮೊದಲು ಹೆಚ್ಚು ಮಳೆಯಾಗಿರುವ ಪರಿಣಾಮ ಈ ಬಾರಿ ಶುಂಠಿ ಬೆಳೆಗಳಲ್ಲಿ ಎಲೆ ಚುಕ್ಕಿ ರೋಗ ಕಾಣಿಸಿಕೊಂಡಿದೆ.
ಆತಂಕ ಪಡುವ ಅಗತ್ಯವಿಲ್ಲ. ನಿರ್ದಿಷ್ಟ ಪ್ರಮಾಣದಲ್ಲಿ ಶಿಲೀಂಧ್ರನಾಶಕ ಸಿಂಪಡಿಸುವುದರಿಂದ ರೋಗವನ್ನ ಹತೋಟಿಗೆ ತರಬಹುದು ಎಂದು ಹೇಳಿದರು. ವರದಿ ಕೆ ಕುಮಾರಸ್ವಾಮಿ, HSN ನ್ಯೂಸ್ ಸಂಪಾದಕರು. ಬೆಳೆನ ಪ್ರತಿ ವರ್ಷದಂತೆ ಈ ವರ್ಷನೂ ಬೆಳೀತಾ ಇದ್ದಾರೆ. ಒಂದು ಅಂದಾಜು 250 ಹೆಕ್ಟರ್ ಅಷ್ಟು ಬೆಳೆದಿದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಈ ಬೆಳೆಯಲ್ಲಿ ಸ್ವಲ್ಪ ಬೆಳೆ ಹಾನಿ ಕಂಡು ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ರೋಗ, ಒಂದು ಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಅಂತ ಈ ವರ್ಷದಿಂದ ಹೊಸದಾಗಿ ಬರ್ತಾ ಇದೆ. ಇದು ಹೆಚ್ಚಿನ ಮಳೆಯಿಂದನೂ ಬರ್ತಾ ಇದೆ ಮತ್ತು ಸ್ವಲ್ಪ ನಿರ್ವಹಣೆ ಉತ್ತಮವಾಗಿ ಮಾಡ್ಕೊಂಡ್ರೆ ಇದನ್ನು ಹತೋಟಿ ಮಾಡ್ಕೋಬೋದು. ಬಿತ್ತನೆ ಮಾಡಬೇಕಾದ್ರೆ ಒಳ್ಳೆ ಆರೋಗ್ಯವಂತ ಬಿತ್ತನೆ ಬೀಜಗಳನ್ನು ಇದು ಬೀಜ ಸಂಸ್ಕರಣೆ ಮಾಡಿ ಬೀಜೋಪಚಾರ ಮಾಡಿಕೊಂಡು ನಾವು ಬಿತ್ತನೆ ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡ್ಬೋದು. ಶಿಲೀಂಧ್ರನಾಶಕ ಉಪಯೋಗಿಸ್ಕೊಂಡು ಈಗಾಗಲೇ ಬಂದಿರೋಂಥ ರೋಗನ ಹತೋಟಿ ಮಾಡೋದಕ್ಕೆ ನಾವು ನೀರು ನಿಲ್ದಿದ್ದಂಗೆ ನೋಡ್ಕೋಬೇಕು. ಹೊಲದಲ್ಲಿ ಅಂದರೆ ಬಸಿಗಾಲುವೆ ಮಧ್ಯೆ ಮಾಡಿಕೊಂಡು ನೀರು ನಿಲ್ದಿದ್ದಂಗೆ ಬೆಳೆನ ಬೆಳಿಬೇಕು ಒಂದು. ಆಮೇಲೆ ಇನ್ನೊಂದು ಶಿಲೀಂಧ್ರನಾಶಕ, ಕಾಪರ್ ಸಿಕ್ಲೋರೈಡು ಅಥವಾ ಸಾಫು ಇಂತಹ ಒಂದು ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡಿದರೆ ಸ್ವಲ್ಪ ಹತೋಟಿ ಮಾಡ್ಕೊಳ್ಬೋದು. ತುಂಬ ಇದಿಷ್ಟು ಹತೋಟಿ ಮಾಡ್ಕೊಳ್ಬೋದು. ಇದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.